GNB ಮೀಡಿಯಾಸ್ಗೆ ಸ್ವಾಗತ ಸುಸ್ವಾಗತ. ಒಂದು ಮುತ್ತಿನಂಥ ಮಾತು. ಒಬ್ರು ಮಹಾನ್ ವ್ಯಕ್ತಿ ಒಂದು ಕತೆ ಹೇಳಿದ್ರು. ಅಹಂ ಬ್ರಹ್ಮಾಸ್ಮಿ, ಮನುಷ್ಯ ನೀನೇ ಬ್ರಹ್ಮ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನು ಬ್ರಹ್ಮ ಅಂತಾರೆ. ಏನಕ್ಕೆ? ಯಾವ ಕರ್ಮನೂ ಮಾಡದೆ, ಯಾವ ಪುಣ್ಯನೂ ಮಾಡದೆ ಸತ್ತೋದ ವ್ಯಕ್ತಿ ಏನಾಯ್ತಾನೆ? ಅವನಿಗೇನು ಶಿಕ್ಷೆ ಇರುತ್ತೆ? ಬಾಣ್ಲಿಲಾಕಿ ಬೇಯಿಸೋ ಅಷ್ಟು ಕರ್ಮನೂ ಮಾಡಿಲ್ಲ, ಸ್ವರ್ಗಕ್ಕೆ ಕಳಿಸೋ ಅಷ್ಟು ಪುಣ್ಯನೂ ಮಾಡಿಲ್ಲ. ಇಂಥ ಆತ್ಮಗಳಿಗೆ ಯಮ ಏನು ಶಿಕ್ಷೆ ಕೊಡ್ತಾನೆ? ಮನುಷ್ಯ ಯಾಕೆ ಅಹಂ ಬ್ರಹ್ಮಾಸ್ಮಿ? ಈ ವಿಷಯವಾಗಿ ಒಂದು ಪುಟ್ಟ ಕತೆ, ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ ಈ ಕತೆ ನನಗೆ ತುಂಬಾ ಇಷ್ಟ. ಆತ್ಮಗಳು ಪುಣ್ಯನೂ ಮಾಡಿಲ್ಲ, ಕರ್ಮನೂ ಮಾಡಿಲ್ಲ. ಈ ಆತ್ಮಗಳು ಯಮನ ಹತ್ರ ಹೋಗ್ತವೆ. ಯಮ ಏನ್ ಮಾಡ್ತಾನೆ? ಅವ್ರನ್ನ ಮತ್ತೆ ಭೂಮಿಗೆ ಕಳಿಸ್ತಾನೆ. ಯಾವ ರೂಪದಲ್ಲಿ ಅಂದ್ರೆ ಒಂದು ಭತ್ತದ ರೂಪದಲ್ಲಿ ಕಳಿಸ್ತಾರೆ. ಭತ್ತ ಆಗಿ ಬರ್ತಾರೆ, ಖುಷಿಯಾಗಿ ಬರ್ತಾರೆ, ವಾಲಾಡ್ತಾ ಇರ್ತಾರೆ. ನೀವು ಭತ್ತದ ಪೈರು ಯಾವಾಗ್ಲೂ ನೋಡಿ, ಭತ್ತ ಖುಷಿಯಾಗಿ ವಾಲಾಡುತ್ತ ಹಸ್ರಾಗಿ ಒಂಥರ ಖುಷಿ, ನೋಡೋದಕ್ಕೆ ಖುಷಿ. ಈ ರೈತ ನಾಟಿ ಗೀಟಿ ಎಲ್ಲ ಮಾಡಿ ಭತ್ತ ಬಂದು ಒಂದು ಲೆವೆಲ್ಗೆ ಬಂದ್ಮೇಲೆ ಭತ್ತಗಳು ವಾಲಾಡ್ಕೊಂಡು ಖುಷಿಯಾಗಿ ನಾರಾಯಣ ಶಿವ ಶಂಕರ ನಾವಿನ್ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಖುಷಿ ಬಂದು ಕಟಾವು ಮಾಡ್ತಾರೆ. ಕಟಾವು ಮಾಡಿ ಕೆಲವರು ಮಿಷಿನ್ಗೆ ಹಾಕ್ತಾರೆ, ಇನ್ನು ಕೆಲವರು ರೋಡಲ್ಲಿ ಹೊಡಿತಾರೆ. ಅಂದ್ರೆ ಭತ್ತನ ಸಪ್ರೇಟ್ ಮಾಡ್ಕೋಬೇಕಲ್ಲ ಗಿಡದಿಂದ, ಪೈರಿಂದ. ಆಗ ತುಂಬಾ ನೋವಾಗುತ್ತೆ. ಆ ನೋವು ತಗೋತವೆ, ರೋಡಲ್ಲಿ ಇಟ್ಕೊಂಡು ಹೊಡಿತಾರೆ, ಗಾಡಿಗಳೆಲ್ಲ ಅದ್ರ ಮೇಲೆ ಓಡಾಡುತ್ತೆ, ಎಲ್ಲ ಭತ್ತನೆಲ್ಲ ಸಪ್ರೇಟ್ ಮಾಡಿ ಒಂದು ಚೀಲಕ್ಕೆ ಹಾಕಟ್ತಾನೆ. ಆ ನೋವು ಆ ಭತ್ತಗಳು ಅಷ್ಟು ನೋವು ತಗೋತವೆ. ಅರೆ ಖುಷಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಮತ್ತೆ ಅದನ್ನ ತಗೊಂಡೋಗಿ ಮಿಷಿನ್ಗೆ ಹಾಕಿ ಭತ್ತನ ಅಕ್ಕಿನ ಸಪ್ರೇಟ್ ಮಾಡ್ತಾರೆ. ಆಗ್ಲೂ ನೋವಾಗುತ್ತೆ, ಆಗ್ಲೂ ಖುಷಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಆಮೇಲೆ ಕೊತ ಅಂತ ಕುದಿಯೋ ನೀರೊಳಗಡೆ ಅಕ್ಕಿನ ಸುರಿತೀವಿ. ಆ ಫುಲ್ಲು ಬೆಂದೋಗುತ್ತೆ, ಆದ್ರೂ ಖುಷಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಕೊನೆಯಲ್ಲಿ ಅದಕ್ಕೆ ಖಾರದ ಪುಡಿ, ಆಳು ಪಾಳು, ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಏನೋ ಒಂದು ಅಡಿಗೆ ಏನೋ ರೆಡಿ ಮಾಡ್ತೀವಿ. ಆಗ್ಲೂ ಆ ನೋವು ತಗೊಳುತ್ತೆ. ಕೊನೆಯಲ್ಲಿ ತಂದು ತಟ್ಟೆಗೆ ಹಾಕ್ಬೇಕಾರೆ ಆ ಅನ್ನ ನೋಡಕ್ಕೆ ಖುಷಿ, ಅವು ಇನ್ನೂ ಖುಷಿ. ಅಯ್ಯೋ, ನಾನು ಇನ್ನೇನು ಸ್ವರ್ಗಕ್ಕೆ ಹೊರಟೆ. ಒಂದೊಂದು ತುತ್ತನ್ನು ನೀವು ಖುಷಿಯಾಗಿ ತಿಂದು ಹಗಿದು ಒಳ ಕಳಿಸಿದಂಗೆ ಅಷ್ಟೂ ಆತ್ಮಗಳು, ಅಷ್ಟು ಒಂದೊಂದು ಹಗಲೂ ಒಂದೊಂದು ಆತ್ಮಗಳು ಸ್ವರ್ಗಕ್ಕೆ ಹೋಗ್ತವೆ. ಸ್ವರ್ಗಕ್ಕೆ ಹೋಗಿ ನನ್ನ ನಾರಾಯಣನ ಹತ್ರನೋ ಈ ಸ್ವರ್ಗಕ್ಕೆ ಕಳಿಸ್ತವ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತವೆ, ಆರೋಗ್ಯ ಕೊಡು ಅಂತ ದೇವ್ರನ್ನ ಕೇಳ್ಕೊತವೆ. ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಿದ್ದು. ಅದೇ ಇನ್ ಕೆಲವು ಅನ್ನಗಳು ಕೆಳಗೆ ಬಿದ್ದಿದ್ದು, ಅಥವಾ ನಾವು ಕೈ ತೊಳೆದ್ವಿ, ಹೊಟ್ಟೆ ತುಂಬಿದ್ರು ಇನ್ನೂ ಹಾಕಿಸ್ಕೊಂಡು ಬೇಡ ಬಿಟ್ಬಿಡೋದು, ದುರಹಂಕಾರಗಳು ಅನ್ನದ ಮೇಲೆ. ಈ ಅನ್ನಗಳು ಅಳ್ತಾವಂತೆ, ಅಂತ ಅಳ್ತಾವಂತೆ. ನಾವು ಸ್ವರ್ಗಕ್ಕೆ ಹೋಗ್ತಿದ್ವಿ, ಇವನು ಯಾರೋ, ಈ ಹೊಟ್ಟೆ ಈ ಕಚಡ ವ್ಯಕ್ತಿ ಹತ್ರ ಬಂದ್ವಲ್ಲ, ಸ್ವರ್ಗಕ್ಕೂ ಇಲ್ಲ ನರಕಕ್ಕೂ, ಮತ್ತೆ ಹುಟ್ಟಬೇಕು, ಮತ್ತೆ ಭತ್ತ ಆಗಬೇಕು, ತುಂಬಾ ಅಳ್ತಾವಂತೆ, ಶಾಪ ಆಗ್ತಾವಂತೆ. ನಮ್ಮನ್ನ ಹಾಳು ಮಾಡ್ಬಿಟ್ಟ, ಸ್ವರ್ಗಕ್ಕೆ ಹೋಗೋದು, ಇಷ್ಟೆಲ್ಲ ನೋವು ತಗೊಂಡಿದ್ವಿ. ಎಷ್ಟು ಸುಂದರವಾದ ಕತೆ. ಅದಕ್ಕೆ ಊಟಕ್ಕೆ ಕೂತಾಗ ಒಂದು ಚೂರು ವೇಸ್ಟ್ ಮಾಡ್ದಂಗೆ ತಿನ್ನಿ ಅಂತ ಹೇಳೋದು. ಈ ಕತೆ ಹೇಳಿದ್ದು ನನ್ನ ಪ್ರೀತಿಯ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್. ಅವ್ರ ಜೊತೆ ಊಟಕ್ಕೆ ಕೂತ್ರೆ ನೋಡೋರಿಗೆ ಒಂದು ಮುಜುಗರನೋ, ಸಂಕೋಚನೋ, ಖುಷಿನೋ, ಅವರು ಬೆರಳುನೂ ಬಿಡ್ದಂಗೆ ತಟ್ಟೆಲಿ ಒಂದು ಚೂರು, ಒಂದು ಹಗಲು ಅನ್ನ ಇಲ್ದಂಗೆ ನೀಟಾಗಿ ತಿನ್ನೋರಂತೆ. ನಾವೇನಾರು ಹಂಗೆ ತಿನ್ಬಿಟ್ರೆ ಗತಿಗೆಟ್ಟವನೇ, ಊಟ ಮಾಡಿ ಎಷ್ಟು ದಿನ ಆಗೋಯ್ತು ಅಂದ್ಬಿಡ್ತಾರೆ ನಾವು. ಆದ್ರೆ ಅವ್ರು ಯಾವ ಸಂಕೋಚನೂ ಇದ್ದಂಗೆ ಅಷ್ಟು ನೀಟಾಗಿ ತಿನ್ನೋರಂತೆ. ಆಗ ಒಬ್ರು ಅವ್ರನ್ನ ಕೇಳಿದ್ರಂತೆ, ಹೆಂಗೆ ಇದು ಏನು ಅಂತಂದಾಗ ಅವ್ರು ಹೇಳಿದ್ದು ಈ ಥರ. ಈ ಕತೆ ಹೇಳಿ ಅವರು, ನಮ್ಮ ರಾಜಣ್ಣ ಅವರು ಈ ಕತೆ ಹೇಳಿದ್ರು. ನನಗೆ ತುಂಬ ಖುಷಿಯಾದಂಥ ಕತೆ. ಯಾವಾಗಲೂ ನಾನು ಇದನ್ನ ನೆನಪಿಸ್ಕೋತೀನಿ. ಅನ್ನದ ಬೆಲೆ ಏನು, ಅಹಂ ಬ್ರಹ್ಮಾಸ್ಮಿ ಅಂತ ಏನಕ್ಕಂದ್ರು, ನಮ್ಮ ದೇಹದೊಳಗಡೆ ಒಯ್ತಿದಂಗೆ ಅದು ಸ್ವರ್ಗಕ್ಕೆ ಹೋಗುತ್ತೆ. ಎಂಥ ಅದ್ಭುತ ಕಾನ್ಸೆಪ್ಟ್, ಎಂಥ ಅದ್ಭುತ ಕತೆ, ಎಂಥ ಆಲೋಚನೆ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನೂ ಒಂದೊಳ್ಳೆ ಕತೆ ಜೊತೆ ಬರ್ತೀನಿ. ಓಂ ನಮೋ ನಾರಾಯಣ.